ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇತ್ತು. ಅದರ ಬಗ್ಗೆ ಅಪ್ಡೇಟ್ಸ್ ಅನ್ನು ನೀಡ್ತಾ ಇದ್ವಿ. ಬರಿಗಣ್ಣಿನಲ್ಲಿ ಕಾಣದ ರಕ್ತದ ಕಲೆಗಳು DNA ಅಲ್ಲಿ ಪತ್ತೆ ಆಗ್ತವೆ. ಒಂದು ಟೆಸ್ಟ್ ಅನ್ನ ಮಾಡಿದಾಗ ನೈಲಾನ್ ಬಟ್ಟೆ, ಕಾಟನ್ ಬಟ್ಟೆಗಳಲ್ಲಿ ಸ್ಟಡಿ ನಡೆಸಲಾಗಿದೆ. ವ್ಯಾನಿಶ್ ಬ್ಲೀಚ್ ಗಳನ್ನ ಮಾಡಿಯೂ ಕೂಡ ವರದಿಯನ್ನ ಪಡೆಯಲಾಗಿದೆ. ವ್ಯಾನಿಶ್ ಮಾಡಿ ಬ್ಲೀಚ್ ಗಳನ್ನ ಬಳಸಿ ಬಟ್ಟೆ ಒಗೆದಾಗ ಸಿಲ್ಕ್ ಬಟ್ಟೆಯಲ್ಲಿ DNA ಪ್ರಮಾಣ ಕಡಿಮೆ ಆಗುತ್ತೆ. ಒಂದೊಂದು ಬಟ್ಟೆಯಲ್ಲಿ ಒಂದು ರೀತಿ ಆಗಿರುತ್ತೆ. ಕಾಟನ್ ಬಟ್ಟೆ ಏನಿದೆ ಅದನ್ನ ಕಂಪೇರ್ ಮಾಡಿದ್ರೆ ಸಿಲ್ಕ್ ಬಟ್ಟೆಯಲ್ಲಿ ಕಡಿಮೆ ಪತ್ತೆ ಆಗುತ್ತೆ. ಬರಿಗಣ್ಣಿನಲ್ಲಿ ಕಾಣದಂತ ರಕ್ತದ ಕಲೆಗಳು DNA ಪರೀಕ್ಷೆಯಲ್ಲಿ ಪತ್ತೆ ಆಗುತ್ತೆ. DNA ಅಲ್ಲಿ ಕಾಣುತ್ತೆ. ನೈಲಾನ್ ಬಟ್ಟೆ, ಕಾಟನ್ ಬಟ್ಟೆಗಳಲ್ಲಿ ಸ್ಟಡಿ ನಡೆಸಲಾಗಿದೆ. ಎರಡು ಬಟ್ಟೆಯ ಒಂದು ಸ್ಯಾಂಪಲ್ಗಳ ಮೂಲಕ ನಾವು ಚೆಕ್ ಮಾಡಲಾಗಿದೆ. ವ್ಯಾನಿಶ್ ಬ್ಲೀಚ್ ಗಳನ್ನ ಮಾಡಿಯೂ ಕೂಡ ವರದಿಯನ್ನ ಪಡೆಯಲಾಗಿದೆ. ಬಟ್ಟೆ ಒಗೆದಾಗ ಸಿಲ್ಕ್ ಬಟ್ಟೆಯಲ್ಲಿ DNA ಪ್ರಮಾಣ ಕಡಿಮೆ ಆಗಿರುತ್ತೆ. ಕಾಟನ್ ಬಟ್ಟೆಗೆ ಕಂಪೇರ್ ಮಾಡಿದ್ರೆ ಸಿಲ್ಕ್ ಬಟ್ಟೆಯಲ್ಲಿ ಇನ್ನೂ ಕಡಿಮೆ ಪತ್ತೆ ಆಗುತ್ತೆ. ಕಾಟನ್ ನಾವು ಕಂಪೇರ್ ಮಾಡಿದ್ರೆ. ಆದ್ರೆ ಈಗ ಈ ಫ್ಯಾಬ್ರಿಕ್ಗಳಿರುತ್ತಲ್ಲ ಅದರ ಬಗ್ಗೆ ಈಗ ವಿವರವನ್ನ ತಿಳಿಸ್ತಾ ಇದ್ದಾರೆ. ಅದನ್ನೆಲ್ಲವೂ ಕೂಡ ಡೀಟೇಲ್ ಆಗಿನೇ ಕಲೆಕ್ಟ್ ಮಾಡಿನೇ ಆ ಮಾಹಿತಿಗಳನ್ನೆಲ್ಲ ಕಲೆ ಹಾಕಿನೇ ರಕ್ತದ ಕಲೆಗಳು ಹೇಗೆ ಪತ್ತೆ ಆಗುತ್ತೆ, ರಕ್ತದ ಕಲೆ ನೈಲಾನ್ ಬಟ್ಟೆಯಲ್ಲಿ ಹೇಗೆ, ಕಾಟನ್ ಬಟ್ಟೆಯಲ್ಲಿ ಹೇಗೆ, ಇದರ ಬಗ್ಗೆ ಕೂಡ ಸ್ಟಡಿ ನಡೆಸಲಾಗಿದೆ ಅಂತ SPP ಪ್ರಸನ್ನ ಕುಮಾರ್ ಈಗ ತಿಳಿಸ್ತಾ ಇದ್ದಾರೆ. ಸೊ ನೈಲಾನ್ ಬಟ್ಟೆ ಅಲ್ಲಿ ವ್ಯಾನಿಶ್ ಹಾಗೇನೆ ಬ್ಲೀಚ್ ಗಳನ್ನ ಮಾಡಿ ಕೂಡ ವರದಿಯನ್ನ ಪಡೆಯಲಾಗಿದೆ ಅಂತ ಪೊಲೀಸರ ಪರ SPP ಪ್ರಸನ್ನ ಕುಮಾರ್ ಈಗ ಬೇರೆ ಬೇರೆ ಫ್ಯಾಬ್ರಿಕ್ಗಳಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈಗ ತಿಳಿಸ್ತಾ ಇದ್ದಾರೆ. ಬಟ್ಟೆ ಒಗೆದಾಗ ಸಿಲ್ಕ್ ಬಟ್ಟೆಯಲ್ಲಿ DNA ಪ್ರಮಾಣ ಕಡಿಮೆ ಆಗುತ್ತೆ ಬಟ್ಟೆ ವಾಶ್ ಮಾಡಿದ್ಮೇಲೆ. ಆದರೆ ಕಾಟನ್ ಬಟ್ಟೆಯಲ್ಲಿ ಅಷ್ಟು ಬೇಗ ಇದರ ಪ್ರಮಾಣ ಕಡಿಮೆ ಆಗಲ್ಲ ಅಂತ. ಸೊ ಸಿಲ್ಕ್ ಬಟ್ಟೆಗೆ ಕಡಿಮೆ ಅಂತ. ಎಸ್, ಇವತ್ತು ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. ಯಾಕಂದ್ರೆ ಈಗಾಗಲೇ SPP ಪ್ರಸನ್ನ ಕುಮಾರ್ ಅವರು ತಮ್ಮ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ದರ್ಶನ್ ಪರ ವಕೀಲರು ಹಾಗೆ ಆರೋಪಿ ಪರ ವಕೀಲರು ಏನೇನು ವಾದವನ್ನ ಮಂಡಿಸಿದ್ರು ಅವೆಲ್ಲದಕ್ಕೂ ಕೂಡ ಕೌಂಟರ್ ಆಗಿ ಈಗ SPP ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೊ ಬಟ್ಟೆಯಲ್ಲಿದ್ದಂತಹ ಕರೆ ಜೊತೆಗೆ ಆ ರಕ್ತದ DNA ಪತ್ತೆಯಾಗಿರುವಂತಹ ವಿಚಾರ ಅದೆಲ್ಲವನ್ನೂ ಕೂಡ ಕೋರ್ಟ್ನ ಗಮನಕ್ಕೆ ಮತ್ತೊಮ್ಮೆ ತರ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್. ನೋಡಿ, ಬರಿಗಣ್ಣಿನಲ್ಲಿ ಕಾಣದ ರಕ್ತದ ಕಲೆಗಳು DNA ಚೆಕ್ ಮಾಡಿದಾಗ ಅಲ್ಲಿ ಪತ್ತೆಯಾಗುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ರಿಪೋರ್ಟ್ ಕೂಡ ಇದೆ. ನೈಲಾನ್ ಬಟ್ಟೆ, ಕಾಟನ್ ಬಟ್ಟೆಗಳಲ್ಲಿ ಸ್ಟಡಿ ನಡೆಸಲಾಗಿದೆ ಅನ್ನುವಂಥ ಒಂದು ಮಾತುಗಳನ್ನ SPP ಪ್ರಸನ್ನ ಕುಮಾರ್ ಅವರು ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ವ್ಯಾನಿಶ್ ಅಥವಾ ಬ್ಲೀಚ್ ಗಳನ್ನ ಮಾಡಿಯೂ ಕೂಡ ವರದಿ ಪಡೆಯಲಾಗಿದೆ. ವ್ಯಾನಿಶ್ ಅಂತ ಹೇಳಿದ್ರೆ ಅದು ಬಳಸುವಂತಹ ಒಂದಷ್ಟು ಡಿಟರ್ಜೆಂಟ್ ಇವೆಲ್ಲವೂ ಏನಿರುತ್ತೆ ಅದನ್ನ ಹಾಕಿ ಒಗೆದು ಅದಾದ ನಂತರವೂ ಕೂಡ ಟೆಸ್ಟ್ ಮಾಡಿದ್ದಾರೆ ಅಂತ. ಬರಿಗಣ್ಣಿನಲ್ಲಿ ಕೆಲವೊಮ್ಮೆ ಕಾಣೋದಿಲ್ಲ ರಕ್ತದ ಕಲೆಗಳು, ಆದ್ರೆ ಅದನ್ನ ಕೂಲಂಕಷವಾಗಿ ಅಬ್ಸರ್ವ್ ಮಾಡಿದಾಗ, ಲ್ಯಾಬೊರೇಟರಿಯಲ್ಲಿ ಚೆಕ್ ಮಾಡಿದಾಗ ಅದರಲ್ಲಿ ಇರುವಂತಹ ಅಂಶಗಳು ಪತ್ತೆಯಾಗತ್ತೆ ಅಂತ. ಘಟನೆಯ ಮೊದಲು ಮತ್ತು ನಂತರ ಆರೋಪಿಗಳು ಸಂಪರ್ಕದಲ್ಲಿದ್ರು ಅನ್ನುವಂಥ ಒಂದು ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಹೈಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. SPP ಪ್ರಸನ್ನ ಕುಮಾರ್ ಅವರು ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. CDR ಕೂಡ ತನಿಖೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಘಟನೆಯ ಮೊದಲು ಮತ್ತು ನಂತರ ಆರೋಪಿಗಳು ಸಂಪರ್ಕದಲ್ಲಿದ್ರು ಅನ್ನುವಂಥದಕ್ಕೆ ಈ CDR ಅನ್ನ ತೆಗೆದಾಗ ನಮಗೆ ಗೊತ್ತಾಗತ್ತೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ SPP ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾರೆ. ಸೊ ಹಾಗಾಗಿನೇ ಆರೋಪಿಗಳ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಅವರ ಕಾಲ್ ಡೀಟೇಲ್ಸ್ ಅನ್ನ ತೆಗೆದು CDR ಅನ್ನ ತೆಗೆದು ನೋಡಿದಾಗ ಇವರೆಲ್ಲರೂ ಕೂಡ ಪರಸ್ಪರ ಸಂಪರ್ಕದಲ್ಲಿದ್ರು. ಈ ಘಟನೆ ಆಗೋಕ್ಕೂ ಮುಂಚೆ ಹಾಗೆ ಈ ಘಟನೆ ಆದ ನಂತರ ಅವರು ಮಾತಾಡಿದ್ದಾರೆ ಅಥವಾ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದಕ್ಕೆ CDR ಮಹತ್ವದ ಸಾಕ್ಷ್ಯ ಆಗತ್ತೆ ಅನ್ನುವಂಥದ್ದನ್ನ SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಆರೋಪಿಗಳು ಮೊದಲೇ ಪರಿಚಿತರಾಗಿರೋದ್ರಿಂದ ಕರೆ ಮಾಡಿರೋದು ಸಹಜ. ಹೀಗಾಗಿ ಕೊಲೆಗೆ ಸಂಬಂಧ ಕಲ್ಪಿಸುವಂತಿಲ್ಲ ಅಂತ ಹೇಳಿ ವಕೀಲರು ವಾದ ಮಾಡಿದ್ದಾರೆ. ಯಾರು? ಆರೋಪಿಗಳ ಪರ ವಕೀಲರು ವಾದ ಮಾಡಿರೋದು. ಆದ್ರೆ ಈ ವಾದ ಒಪ್ಪುವಂತಿಲ್ಲ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ನ ತೀರ್ಪು ಕೂಡ ಇದೆ. ಅದನ್ನ ಈಗ SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆರೋಪಿಗಳ ಪರ ವಕೀಲರು ಹೇಳ್ತಾರೆ, ಮೊದಲೇ ಪರಿಚಯ ಇತ್ತು ಹೌದು ಆರೋಪಿಗಳಿಗೆ. ಸೊ ಹಾಗಾಗಿ ಅವರು ಪರಸ್ಪರ ಮಾತಾಡಿದ್ದಾರೆ, ಕರೆ ಮಾಡಿದ್ದಾರೆ. ಅದರಲ್ಲಿ ಏನಿದೆ ವಿಶೇಷತೆ? ಸೊ ಹಂಗೆ ಹೇಳಿದ ತಕ್ಷಣ ಕೊಲೆಗೆ ಸಂಬಂಧ ಇದೆ ಅಂತ ಹೇಳಿ ಹೇಗೆ ಹೇಳ್ತೀರಿ ಅನ್ನೋ ಒಂದು ಪ್ರಶ್ನೆಯನ್ನ ವಕೀಲರು ಕೇಳಿದ್ರು, ಆರೋಪಿ ಪರ ವಕೀಲರು. ಸೊ ಆದ್ರೆ ಈ ವಾದವನ್ನ ಒಪ್ಪುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅನ್ನೋ ವಿಚಾರವನ್ನ ಪ್ರಸನ್ನ ಕುಮಾರ್ ಅವರು ಹೈಕೋರ್ಟ್ ನಲ್ಲಿ ಹೇಳ್ತಾ ಇದ್ದಾರೆ. ಈಗ ಅಂದ್ರೆ ಆರೋಪಿಗಳು ಅಂತ ಹೇಳಿ ಬಂದಾಗ ಅವರ ನಡುವೆ ಕಾನ್ವರ್ಸೇಷನ್ ಆಗಿದೆ, ಘಟನೆಗೂ ಮುಂಚೆ ಘಟನೆ ಆದ್ಮೇಲೆ ಅನ್ನುವಂಥದ್ದನ್ನ CDR ಅನ್ನ ನಾವು ಕೊಟ್ಟಾಗ ಇಲ್ಲ ಅವ್ರ ಪರಿಚಯ ಇರೋದ್ರಿಂದಾಗಿ ಮಾತಾಡಿರ್ಬೋದು ಬಿಡಿ ಅಂತ ಹೇಳಿ ಅದನ್ನ ಅಲ್ಲಗಿಳಿಯೋದಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಪ್ರಮುಖ ಸಾಕ್ಷ್ಯ ಆಗತ್ತೆ ಅನ್ನುವಂಥದ್ದನ್ನ ನಾವು ಒಪ್ಪಬೇಕಾಗತ್ತೆ. ಇದನ್ನ ಸ್ವತಃ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ತೀರ್ಪಿನಲ್ಲಿ ಅನ್ನೋ ಒಂದು ಮಾತನ್ನ ಈಗ
ಪ್ರಸನ್ನ ಕುಮಾರ್ ಅವರು ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಹೀಗೆ ಕೆಲವೊಂದಷ್ಟು ಸಾಕ್ಷ್ಯಗಳು ಅದೆಲ್ಲವೂ ಕೂಡ ಸುಳ್ಳು, ಫ್ಯಾಬ್ರಿಕೇಟೆಡ್, ಪ್ಲಾಂಟ್ ಮಾಡಿರೋ ಸಾಕ್ಷಿಗಳು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರು. ಈಗ ಆರೋಪಿಗಳ ಪರ ವಕೀಲರು ನೋಡಿ, ಚಪ್ಪಲಿ ಅನ್ನುವಂಥದ್ದಿದೆ, ಅದನ್ನ ಶೂ ಅಂತ ರಿಕವರಿ ಮಾಡಿದಿರಿ ಅನ್ನುವಂಥ ಒಂದು ಪ್ರಶ್ನೆಯನ್ನ ವಕೀಲರು ಕೇಳಿದ್ರು. ಆದ್ರೆ ದರ್ಶನ್ ಹೇಳಿದ್ದನ್ನಷ್ಟೇ ಕಾನೂನು ಪ್ರಕಾರ ನಾವು ದಾಖಲಿಸಿದೀವಿ. ಆದ್ರೆ ರಿಕವರಿಗೆ ಮನೆಗೆ ತೆರಳಿದಾಗ ಆ ಶೂಗಳಿರ್ಲಿಲ್ಲ. ಕಾಸ್ಟ್ಯೂಮ್ ಅಸಿಸ್ಟೆಂಟ್ ರಾಜು ತೆಗೆದುಕೊಂಡು ಹೋಗಿದ್ದಾಗಿ ಅವರು ಅದನ್ನ ಹೇಳ್ತಾರೆ. ಆಗ ರಾಜು ಮನೆಗೆ ಹೋಗಿ ಕರೆ ಮಾಡಿ ಕೇಳಿದಾಗ ಪತ್ನಿಗೆ ನಾನು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ದರ್ಶನ್ ಪತ್ನಿಗೆ ಕರೆ ಮಾಡಿದಾಗ ಶೂಗಳನ್ನು ಕೊಟ್ಟಿರ್ತಾರೆ. ಆ ಶೂ ಅನ್ನ ನಾವು ತಗೊಂಡು ಬಂದಿದ್ದೀವಿ, ರಿಕವರಿ ಮಾಡಿದೀವಿ. ಈ ಶೂನಲ್ಲಿ ಶೆಡ್ನ ಮಣ್ಣು ಮತ್ತು ರೇಣುಕಾ ಸ್ವಾಮಿ ರಕ್ತದ ಕಲೆ ಕೂಡ ಇದೆ ಅನ್ನೋದನ್ನ SPP ಪ್ರಸನ್ನ ಕುಮಾರ್ ಅವರು ಇವತ್ತು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಟಿ ಶರ್ಟ್, ಪ್ಯಾಂಟ್ ವಾಶ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ನೀವು ಈ ರಿಕವರಿ ಮಾಡಿರುವಂತಹ ಒಂದು ಬಟ್ಟೆಗಳು 2-3 ದಿನಗಳ ಆದ್ಮೇಲೆ ಬಟ್ಟೆಗಳನ್ನ ಹೋಗಿ ರಿಕವರಿ ಮಾಡ್ಕೊಂಡು ಬಂದಿದ್ದೀರಿ, ಟಿ ಶರ್ಟ್ ಮತ್ತೆ ಪ್ಯಾಂಟ್ ಅನ್ನ. ಆದ್ರೆ ಅದಾಗ್ಲೇ ಅದನ್ನ ನೀಟಾಗಿ ಒಗೆದು ಒಣಗಾಕಿ ಐರನ್ ಮಾಡಿ ಇಟ್ಟಿದ್ರು. ಇನ್ನೆಲ್ಲಿ ನಿಮಗೆ ಅದರಲ್ಲಿ ಕಲೆಗಳು ಸಿಗೋಕ್ ಸಾಧ್ಯ ಅನ್ನುವಂಥದ್ದನ್ನ ಆರೋಪಿ ಪರ ವಕೀಲರು ವಾದಿಸಿದ್ರು. ಆದ್ರೆ ವೈಜ್ಞಾನಿಕ ಸಂಶೋಧನೆಯ ವರದಿ ಹೈಕೋರ್ಟಿಗೆ ನಾವು ಸಲ್ಲಿಸಿದೀವಿ. ಅದರಲ್ಲಿ ಬಟ್ಟೆ ಒಗೆದ ನಂತರವೂ ಕೂಡ DNA ಸಿಗತ್ತೆ ಅನ್ನುವಂಥ ಒಂದು ಸಂಶೋಧನೆ ಹೇಳುತ್ತೆ. ಅದನ್ನ ಲಾಂಡ್ರಿ ಡಿಟರ್ಜೆಂಟ್ ನಲ್ಲಿ ಒಗೆದು ಸಂಶೋಧನೆ ಮಾಡಲಾಗಿದೆ. ಕೆಲವೊಂದಷ್ಟು ಬಟ್ಟೆಗಳನ್ನ, ಕಲೆ ಇರುವಂತಹ ಬಟ್ಟೆಗಳನ್ನ ಲಾಂಡ್ರಿಗೆ ಹಾಕಿ, ಡಿಟರ್ಜೆಂಟ್ನ ಹಾಕಿ ಒಗೆದು ಅದನ್ನ ಒಣಗಿಸಿ ಐರನ್ ಮಾಡಿದ್ಮೇಲೂ ಕೂಡ, ಅಂದ್ರೆ ನೋಡಿ 60 ಡಿಗ್ರಿ ಅಥವಾ 90 ಡಿಗ್ರಿ ತಾಪಮಾನದಲ್ಲಿ ಬಟ್ಟೆ ಒಗೆದು ಸಂಶೋಧನೆ ಮಾಡಿದ್ದಾರೆ. ಆ ಥರ ಬಟ್ಟೆ ಒಗೆದ ಮೇಲೂ ಕೂಡ ಅಕಸ್ಮಾತ್ ಅದರಲ್ಲಿ ರಕ್ತದ ಕಲೆಗಳು ಏನಾದರೂ ಅಥವಾ ಸ್ವೆಟ್ನ ಅಂಶಗಳು ಇದ್ರೆ ಅದರಲ್ಲಿ ನಾವು DNA ಎಕ್ಸ್ಟ್ರಾಕ್ಟ್ ಮಾಡಬಹುದು ಅನ್ನುವಂಥದ್ದನ್ನ ಸಂಶೋಧನೆ ಹೇಳುತ್ತೆ. ಸೊ ಹಾಗಾಗಿ ನಾವು ರಿಕವರಿ ಮಾಡಿದಂತಹ ಒಂದು ಬಟ್ಟೆನ ಯಾವಾಗ ನಾವು DNA ಟೆಸ್ಟ್ಗೆ ಅಂತ ಹೇಳಿ ಫೊರೆನ್ಸಿಕ್ ಕಳಿಸಿದ್ವೋ ಆ ಟೈಮಲ್ಲಿ ಫೊರೆನ್ಸಿಕ್ ಲ್ಯಾಬ್ ನಿಂದ ನಮಗೆ ಸ್ಪಷ್ಟವಾಗಿ ರಿಪೋರ್ಟ್ ಹೇಳಿದೆ, ಇದರಲ್ಲಿ ರೇಣುಕಾ ಸ್ವಾಮಿ ಅವರ ಕೊಲೆ ಇರುವಂತದ್ದು ದೃಢ, ಅದರ DNA ನಮಗೆ ಪತ್ತೆ ಆಗಿದೆ. ಅದರ ರಿಪೋರ್ಟ್ ಕೂಡ ನಾವು ಕೋರ್ಟ್ಗೆ ಕೊಟ್ಟಿದ್ದೀವಿ. ಅಂದ್ರೆ ಬಟ್ಟೆ ಒಗೆದಾಗ ಸಿಲ್ಕ್ ಬಟ್ಟೆಯಲ್ಲಿ DNA ಪ್ರಮಾಣ ಕಡಿಮೆ ಇರುತ್ತೆ. ಕಾಟನ್ ಬಟ್ಟೆಗೆ ಕಂಪೇರ್ ಮಾಡಿದ್ರೆ ಸಿಲ್ಕ್ ಬಟ್ಟೆಯಲ್ಲಿ ಕಡಿಮೆ ಪತ್ತೆ ಆಗತ್ತೆ ಅನ್ನೋದೊಂದು ಬಿಟ್ರೆ ಇರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ.